ಪೂಜೆ ಮಾಡಲಿಕ್ಕೆ ಟೈಮ್ ಇಲ್ಲ, ಪೂಜೆ ಮಾಡಲಿಕ್ಕೆ ಆಚರಣೆಗಳನ್ನು ಮಾಡಲಿಕ್ಕೆ ಟೈಮ್ ಇಲ್ಲ, ನಮ್ಮೊಟ್ಟಿಗೆ ಆಗುದಿಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ಬ ಈಗ ಫ್ಲ್ಯಾಟಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಇವತ್ತು ಏನೆಲ್ಲ ಆಚರಣೆ ಉಂಟು, ಅವರದ್ದು ಏನೆಲ್ಲ ವಿಶೇಷ ಉಂಟು ಅಂತೇಳಿ ಹೇಳಿ ಒಂದ್ಸರ್ತಿ ವ್ಲಾಗಲ್ಲಿ ನೋಡ್ಕೊಂಡು ಬರುವ. ಬನ್ನಿ ಒಂದ್ಸರ್ತಿ ವಿಸಿಟ್ ಕೊಡುವ. ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ. ಚೌತಿನ ಎಂಜಾಯ್ ಮಾಡಿ. ತುಂಬ ಸುಂದರವಾಗಿ ಗಣಪತಿಯ ಮಂಟಪ ಮತ್ತು ಗಣಪತಿಯ ಮೂರ್ತಿ ಎಲ್ಲ ಶೃಂಗಾರ ಮಾಡಿದ್ದಾರೆ ನೋಡಿ. ಗಣೇಶನಿಗೆ ಪ್ರಿಯವಾದಂತಹ ಹಣ್ಣುಗಳು, ಭಕ್ಷ್ಯಗಳು, ಭೋಜ್ಯಗಳು, ಹಾಗೆಯೇ ಬಾಡದಿರುವಂತಹ ಹೂಗಳು, ಬಾಡುವಂತಹ ಹೂಗಳು, ಸುಂದರವಾದಂತಹ ಹಸಿ ಹಸಿ ಎಲ್ಲ ವಿಷಯಗಳನ್ನು ಇಲ್ಲಿ ಶೃಂಗಾರದಲ್ಲಿ ತೋರಿಸಿದ್ದಾರೆ ನೋಡಿ. ಫಸ್ಟಿಗೆ ಎಂತ ಇಲ್ದಿದ್ರು ತಿಂಡಿಗೊಂದು ಬೇಗ ಓಡಿ ಬಂದಿದ್ದಾರೆ ಎಲ್ಲರೂ. ಇವನು ಸೆಕೆಂಡ್, ಇವನು ಫೋರ್ತ್ ನಾನೇ. ಸಾಂಪ್ರದಾಯಿಕವಾದಂತಹ ಗಣೇಶ ಚತುರ್ಥಿಯ ಒಂದು ಖಾದ್ಯವನ್ನು ನಮ್ಮ ಇಂಚರಕ್ಕನವರು ತಿಂತಿದ್ದಾರೆ. ಅವರದ್ದು ಈಗ ರಿವ್ಯೂ, ಅವರದ್ದು ಎಕ್ಸ್ಪ್ಲೇನ್ ಮಾಡಿ ಒಂದು ರಿವ್ಯೂ ಕೇಳುವ. ಇದು ಅಶ್ವಿನ ಎಲೆ ಕಡುಬು ತುಂಬಾ ರುಚಿಯಾಗಿದೆ. ಇದು ಅಶ್ವಿನ ಎಲೆಯ ನೋಡಿ, ನಾನು ತಿಂತಾ ಇದ್ದಿದ್ದು ಅಶ್ವಿನ ಎಲೆಯ ಕಡುಬು. ಇದು ಮೋದಕ, ಇದು ರುಚಿಯಾಗಿದೆ, ಗಣಪತಿಯ ಫೇವ್ರೇಟ್ ಇದು. ಮತ್ತೆ ಇದು ಲಾಡು, ಲಾಡಿನ ರುಚಿಯಾಗಿದೆ. ಲಾಡು ಇವಳ ಫೇವ್ರೇಟ್ ಅಂತೆ ಲಾಡು. ಇದಕ್ಕೆ ತುಪ್ಪ ಕೂಡ ಹಾಕಿದ್ದಾರೆ, ತುಂಬಾ ರುಚಿಯಾಗಿದೆ. ಇನ್ನೊಂದು ವಿಶೇಷವಾದಂತಹ ಚೌತಿಯ ಖಾದ್ಯ ಅಕ್ಕಿ ಪಾಯಸ. ಅಕ್ಕಿ ಪಾಯಸ ನಮ್ಮ ಚೋಟು ಅವರಿಂದ. ಚೋಟು ಅಲ್ಲ ಮಾರಮ್ಮ, ಪಿಂಟು ಕೇಳಿ ಮಾರೆ. ಟ್ರೈ ಮಾಡಿ, ಆರಾಮಾಗಿದ್ದೀನಿ. ತಗೊಳ್ಳಿ ಒಂದು ಬೈಟ್. ಓಕೆ, ನಾನು ಅತ್ಯಂತ ಸುವ್ಯವಸ್ಥಿತವಾಗಿ ಎಲ್ಲ ತಿಂದು ಮುಗಿಸಿ ಆಯ್ತು. ನಾನೆಲ್ಲ ಖಾಲಿ ಮಾಡಿದೆ. ಇವರದ್ದು ಇನ್ನೂ ಸಹ ಮಾತುಕತೆ ಮುಗಿಲಿಲ್ಲ. ಮಾತುಕತೆ ಇವರ ತಿಂದಾಗಿದೆ. ಇವನದ್ದೇ ಮನೆಯಲ್ಲಿ ಇವತ್ತು ಫಂಕ್ಷನ್. ಲಡ್ಡು ಬೇಕು ಚೂರ ಅಂತ. ಇವರ 2 ಲಡ್ಡು ತೆಗೆದು ಇವರೇ ತಿಂತಿದ್ದಾರೆ ವಾಪಸ್. ಹೀಗೆ ಇವರಿಗೆಲ್ಲ ಏನಾಗಿದೆ ಅಂತೇಳಿ ಹೇಳಿದ್ರೆ, ಒಳ್ಳೆಯ ಆಚರಣೆಯಿಂದ ಮನಸ್ಸಿಗೆ ಒಳ್ಳೆಯ ಭಾವನೆಗಳು ಮೂಡ್ತವೆ. ಅದಕ್ಕೋಸ್ಕರ ಇವರಿಬ್ರು ಭಜನೆ ಹೇಳ್ತಾರಂತೆ. ಈಗ ಕೇವಲ ಒಂದು ಸಣ್ಣ ಭಜನೆ ಹಾಡಿ ಆಮೇಲೆ ಮುಂದಿನ ಆಚರಣೆಗಳನ್ನು ನೆರವೇರಿಸಲಿದ್ದಾರೆ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯಾರ್ಥ
ಕಡೆಗೂ ಭಟ್ರು ಬಂದರು. ಈಗ ವಿಘ್ನ ವಿನಾಯಕನ ಪೂಜೆ ನೆರವೇರಲಿಕ್ಕುಂಟು. ಪೂಜೆ ಆದಮೇಲೆ ಮತ್ತೆ ವಿಸರ್ಜನಾ ಮೆರವಣಿಗೆ, ಅಭಿಷೇಕ ಮತ್ತು ವಿಸರ್ಜನೆ, ಇಷ್ಟು ಇನ್ನು ಕ್ರಮಗಳು ನೆರವೇರಲಿಕ್ಕುಂಟು. ಮಂಗಳಮೂರ್ತಿಯನ್ನು ಪೀಠದಿಂದ ಎಬ್ಬಿಸಿ ಈಗ ವಿಸರ್ಜನಾ ಮೆರವಣಿಗೆಗೆ ಫ್ರೆಂಡ್ ಮತ್ತು ಅವನಪ್ಪ ಸಜ್ಜುಗೊಳಿಸ್ತಾ ಇದ್ದಾರೆ. ಈಗ ವಿಸರ್ಜನೆಯ ಪೂರ್ವದಲ್ಲಿ ದೇವರಿಗೆ ಅಭಿಷೇಕ ಮತ್ತು ಆರತಿ ಆಗ್ತಾ ಉಂಟು. ಅತ್ಯಂತ ಉತ್ತಮವಾದ ಪೂಜೆ ಮತ್ತೆ ವಿಸರ್ಜನಾ ಮೆರವಣಿಗೆ ಮತ್ತೆ ವಿಸರ್ಜನೆ ಆದಮೇಲೆ ಈಗ ಊಟಕ್ಕೆ ಬಳಸ್ತಿದ್ದಾರೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಈಗ ಊಟ ಮಾಡಿ ನಾವು ಹೊರಡ್ಬೇಕಿನ್ನು. ಇವರೆಲ್ಲ ಊಟ ಮಾಡೋದು ಬಿಟ್ಟು ಪೋಸ್ ಕೊಡ್ತಿದ್ದಾರೆ. ಎಂತ ಇದು ಎಲೆ ಎಲ್ಲೆಲ್ಲ ಈ ತರ ಬಿಟ್ಟು ನಮ್ಮ ಅಕ್ಕನ ತರ ಊಟ ಮಾಡ್ಬೇಕು. ಹಾಯ್, ಹಲೋ, ನಮಸ್ಕಾರ. ನಾವು ಇವತ್ತು ಉಜ್ವಲ್ ಅವ್ರ ಮನೆಗೆ ಬಂದಿದ್ದೀವಿ. ಇದು ಉಜ್ವಲ್ ಅವ್ರ ತಂದೆ, ಇದು ಉಜ್ವಲ್ ಅವ್ರ ತಾಯಿ. ಇವತ್ತು ನಿನ್ನೆನೆ ಗಣಪತಿನ ತಂದು ಇಲ್ಲಿ ಕೂರಿಸಿದ್ರು. ಈಗಷ್ಟು ನಾವು ವಿಸರ್ಜನೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಈಗ ಜಸ್ಟ್ ಬಂದ್ವಿ. ಸೊ ಗಣಪತಿನ ಹೆಂಗ್ ರೆಡಿ ಮಾಡಿದ್ರು, ಹಬ್ಬಕ್ಕೆಲ್ಲ ಏನೇನು ತಯಾರಿ ಮಾಡಿದ್ರು ಅಂತ ಹೇಳಿ ಇವರಿಂದ ತಿಳ್ಕೊಳ್ಳೋಣ. ಹೇಳಿ, ನೀವು ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ರಿ, ಎಲ್ಲಿಂದ ಶುರು ಮಾಡಿದ್ರಿ ಅಂತ ಹೇಳಿ. 15 ದಿನದ ಮುಂಚೆ ಎಂತೆಂತ ಐಟಮ್ ಎಂತೆಂತ ಬೇಕಾಗಿತ್ತು, ಎಂತೆಂತ ತರಿಸಿದ್ವಿ? ಪಟ್ಟಿ ತರಿಸ ಕಾಯಿ, ಪಂಚಕಜ್ಜಾಯ, ಏನೆಲ್ಲ ಬೇಕು ಮತ್ತು ಸ್ವೀಟ್ಸ್ ಎಲ್ಲ ಗಣಪತಿ ಮೂರ್ತಿನ ಎಲ್ಲಿಂದ ತರಿಸಿದ್ವಿ? ಗಣಪತಿ ಮೂರ್ತಿ ನಾವು ಇಲ್ಲೇ ಮನೆ ಹತ್ತಿರ ಮಾಡಿಸ್ತೀವಿ. ಮಣ್ಣಿಂದ ಮಾಡಿದ್ದ, ಮಣ್ಣಿಂದ ಎಕೋ ಫ್ರೆಂಡ್ಲಿ. ನೋಡಿ, ಎಷ್ಟು ವರ್ಷದಿಂದ ಇದನ್ನ ಆಚರಣೆ ಮಾಡ್ತೀನಿ ಅಂದ್ರೆ ತಂದು ಕೂರಿಸಿ ಪೂಜೆ ಮಾಡೋದು. 40 years ಆಯ್ತು. 40 ವರ್ಷ ಅದೇ ಅಂದ್ರೆ ಯಾವ ಪೀಳಿಗೆಯಿಂದ? ಅದರಿಂದ ಉಜ್ವಲ್ ಅಜ್ಜ ಸ್ಟಾರ್ಟ್ ಮಾಡಿದ್ರು. ಗಣಪತಿ ಇಡ್ಲಿಕ್ಕೆ ಕಾರಣ ಮೊದಲೇ ಅಂದ್ರೆ ಅಜ್ಜಿಗೆ ಹುಷಾರಿರಲಿಲ್ಲ ಅಂತೇಳಿ ಹರಕೆ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರು. ಹೌದು, ಈ ಯಾವುದೇ ಕಾರ್ಯಕ್ರಮ ಇದ್ರು ಗಂಡು ಹೆಣ್ಣು ಒಟ್ಟಿಗೆನೆ ಇರ್ಬೇಕು. ಶಿವ ಪಾರ್ವತಿ ಗಣಪತಿ ಅಲ್ಲೇ ಹಾಗೆ ಒಳಗಡೆ ಅಂದ್ರೆ ಮನೆಯಲ್ಲಿ ಮಾಡೋ ಎಲ್ಲ ಕೆಲಸನೂ ಹಿಂಗಾಗಿರುತ್ತೆ, ಹೊರಗಡೆ ಓಡಾಟ ಏನಿದ್ರು ಹಿಂಗಾಗಿರುತ್ತೆ. ನೀವೇನೇನು ನೋಡ್ಕೊಂಡ್ರಿ, ನೀವೇನೇನು ಏನೇನು ಬೇಕೆಲ್ಲ ನಾನು ಹೇಳ್ತೀನಿ, ಲಿಸ್ಟ್ ಮಾಡಿ ಕೊಡ್ತೀನಿ. ನಾನು ನೋಡಿ ತಗೊಳ್ತೀನಿ. ವರ್ಷ ನೀವು ಇಷ್ಟು ಚಿಕ್ಕ ಗಣಪತಿ ಇರ್ತಿದ್ರೆ ದುಡ್ಡು ಇಲ್ಲ, ಪ್ರತಿ ವರ್ಷನೂ ಒಂದೊಂದು ಮುಷ್ಟಿ ಮಣ್ಣು ಜಾಸ್ತಿ ಹಾಕಿ ದೊಡ್ಡದು ಮಾಡ್ತೀನಿ. ಅದು ಕಮ್ಮಿ ಮಾಡುವಾಗಿಲ್ಲ. ಅಂದ್ರೆ ನೀವು ಎಲ್ಲಿ ಮಾಡ್ತೀರಾ? ಅವರ ಕಮ್ಮಿ ಕೊಡ್ತಾರೆ ವರ್ಷ ಅವರೇ ಮಾಡ್ತಾರೆ. ಅವರೇ ಮಾಡ್ತಾರೆ. ಒಂದು ಮುಷ್ಟಿ ಹೇಗನ್ನಿಸ್ತು ಈ ಸತಿ ಆಚರಣೆ ಬಗ್ಗೆ? ತುಂಬ ಖುಷಿ ಆಯಿತು. ಎಲ್ಲ ಬಂದಿದ್ನಲ್ಲ, ತುಂಬ ಖುಷಿ ಆಯಿತು. ನಿಮ್ಮ ಭಜನೆ ತುಂಬ ಖುಷಿ ಆಯಿತು. ಅವ್ರೇನೇ ಇದ್ರು ವಿಡಿಯೋ ಮಾಡ್ತಾ ಇದ್ದವರು ಕಾರ್ತಿಕ್ ಅವರು. ಅವರ ಭಜನೆ ತುಂಬ ಚೆನ್ನಾಗಿದೆ. ಭಾಗವತಿಗೆ ಮಾಡ್ತಾರಲ್ಲ. ಹೌದು.
ಭಜನೆ ಮೇಲೆ ಡ್ಯಾನ್ಸ್ ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ರು ನಾನು ಅದು ಬ್ಲಾಗ್ ಅಲ್ಲಿ ಬರ್ತದೆ ಬ್ಲಾಗ್ ಅಲ್ಲಿ ಬರ್ತದೆ ನೋಡಿ ಕಮೆಂಟ್ ಮಾಡಿ ಯಾರು ಬಂದು ನೋಡಿ ಅವ್ರ ಮಗ ಇನ್ನೀ ಮುಖ ಏ, ನಂದು- ಇವ ಉಜ್ವಲ್ ಅಲ್ಲ ಉಜ್ಜು ಅಂತ ನಮ್ಮ ಜೂನಿಯರ್ ಹಬ್ಬ ಅಂತಂದ್ರೆ ಎಲ್ಲ ಕುಟುಂಬ ಎಲ್ಲ ಒಟ್ಟು ಸೇರುತ್ತಲ್ಲ. ನಾವು ಕೂಡ ಸೇರ್ಕೊಂಡಿದೀವಿ ಅಂತ ಹೇಳಿ ನಮಗೂ ಖುಷಿ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಒಂದು ನಾವೆಲ್ಲ ಒಟ್ಟಾಗಿ ಸೇರಿರೋದ್ರ ಬಗ್ಗೆ ಎಂತಾದ್ರು ಹೇಳಕ್ಕೆ ತುಂಬ ಇಷ್ಟ? ಖುಷಿ ಆಯಿತು. ನಾನು ಹೇಳಿದೆ ಕರಿ ಅಂತಾರೆಲ್ಲ ನಿಮ್ಗೆ ಕೊಂಚ ನಿಮ್ಗೆಲ್ಲ ಒಟ್ಟಾಗ್ತದೆ ಹಾಗೆ ಈ ಸರ್ಕಾರಿ ಅಂತ ಹೇಳಿ ಅದನ್ನ ಕರಿ ಅಂತ ಹೇಳಿದೆ ಫ್ರೆಂಡ್ಸಿಂದ ಕರಿ ಯಾರಂತ ಎಲ್ಲ ಬಂದ್ವಿ ಖುಷಿ ಆಯಿತು. ನಮಗೂ ಖುಷಿ ಆಯ್ತು. ಯಾಕೆಂತಂದ್ರೆ ಎಲ್ಲ ನಮ್ಮ ಮನೆಯಲ್ಲಿ ಆಚರಣೆ ಮತ್ತೊಂದು ಬೇರೆ, ಬಟ್ ಆದ್ರೂ ಕೂಡ ಸ್ವಲ್ಪ ತೊಂದರೆ. ನಮ್ಮ ಮನೆಯಲ್ಲೆಲ್ಲ ಕೂರ್ಸೋ ಪದ್ಧತಿ ಆ ಥರ ಇಲ್ಲ, ಇಲ್ಲಿ ಸ್ವಲ್ಪ ಬೇರೆ ಥರ. ನಮಗೂ ಹೊಸದಾಗಿ ನೋಡೋಕೆ ಅವಕಾಶ ಸಿಕ್ತು ಅಂತಂದ್ರೆ ನಮಗೂ ತುಂಬ ಖುಷಿ ಆಯಿತು ಈ ಆಚರಣೆ ಬಂದಿದ್ದಕ್ಕೆ. ಹಾಗೆ ಆಗಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದ. ನಿಮಗೆ ಸಹ ಎಲ್ಲ ಬಂದಿದೆ ಖುಷಿ ಆಯಿತು. ಮತ್ತೆ ಹೊಟ್ಟೆ ಕೊಟ್ಟಿದ್ದಂತೂ ತುಂಬ ರುಚಿಯಾಗಿತ್ತು. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದನ್ನ ಆಕ್ಚುಲಿ ಬಿಡಕ್ಕೆ ಅವ್ರು ಬಂದದ್ದು ನೆಕ್ಸ್ಟ್ ವರ್ಷದಿಂದ ಕರೀದಿದ್ರು ಒಂದು ಜನ ಉಂಟು. ವರ್ಷದಿಂದ ಕರಿಬೇಕು ಮನೆಯಲ್ಲೆಲ್ಲ ಕರಿಬೇಕಂತ. ತುಂಬ ಖುಷಿ ಆಯ್ತು. ಕರಿದೆ ಬಂದು ತುಂಬ ಖುಷಿ ಆಯ್ತು. ಈ ವರ್ಷದ ಗಣೇಶ ಚತುರ್ಥಿ ಹಬ್ಬ ನನ್ನ ಫ್ರೆಂಡಿನ ಮನೆಯಲ್ಲಿ ತುಂಬಾ ಒಳ್ಳೆದಾಗಿ ನಡೀತು. ಎಲ್ಲ ಕಾರ್ಯಕ್ರಮ ಊಟದಿಂದ ಹಿಡಿದು ಪ್ರತಿಯೊಂದು ಎಲ್ಲದು ತುಂಬಾ ನಿರ್ವಿಘ್ನವಾಗಿ ನಡೀತು. ಪ್ರತಿ ವರ್ಷವೂ ಹೀಗೆ ನಡೀಲಿ ಅಂತೇಳಿ ನಾವು ಎಣಿಸುವ. Lives collide. Corner store stops, grab a drink, it's all good. Cruising through the streets of my neighborhood.